ಸ್ಕೂಲ್ ಹೋಗ್ಬೇಕಾದ್ರೆ ಒಂದು ಕಾಕಿ ಚಡ್ಡಿ ಒಂದು ಬಿಳಿ ಶರ್ಟ್, ಅದು ಇಲ್ಲಿ ಟೈಲರ್ ಒಬ್ಬ ದರ್ಜ ಅವನೇ ಹೊಲ್ಕೊಡೋದು. ಅವನೇನು ಹೇಳ್ಕೊಡ್ತಾನೋ ಅದೇ ಸ್ಕೂಲಿಂದ ಬಂದ ತಕ್ಷಣ ಬೀಚ ಎಸೆಯೋದು, ಲಂಗೋಟಿ ಇರೋದು. ಇದು ಎಲ್ಲರ ಮನೇಲೂ ಇದೇ ಪದ್ಧತಿ. ನಾವು ಹಾಗೆ ಇರ್ತಾ ಇದ್ವು. ಯಾಕೆಂದರೆ ಇವರು ಹೆದರಿಕೆ ಇತ್ತು, ದೊಡ್ಡವ್ರದ್ದು ಊರಿನ ಪುರೋಹಿತ ಇದ್ರು ನಾಗಭೂಷಣ್ ಭಟ್ರು ಅಂತ. ನಾನೇನು ಮಾಡಿದೆ, ಕತ್ತೆನ ಮೂಟೆ ಹಿಡ್ಕೊಂಡು ಅದ್ರ ಮೇಲೆ ಇಟ್ಟಪ್ಪ. ನಮ್ಮ ಫ್ರೆಂಡ್ ವೆಂಕಟೇಶನ ಯಾರೋ ಹೋಗ್ಬಿಟ್ಟು ನಮ್ಮೂರು ಪುರೋಹಿತರಿಗೆ ಹೇಳ್ಬಿಟ್ಟಿದ್ದಾನೆ, ಆ ವಿಶ್ವೇಶ್ವರ ಕತ್ತೆ ಮುಟ್ಟಿಬಿಟ್ಟಿದ್ದಾನೆ ಅಂತ. ಹೋಗಿದ್ಬಿಟ್ಟು ಪಂಚಕವ್ಯ ಕೊಟ್ಟರು, ಇದು ಚೂರು ತಗೊಂಡ್ಬಿಟ್ಟು ಮನೆಗೆ ಹೋಗೋ, ಮತ್ತೆ ಸ್ನಾನ ಮಾಡಬೇಕು ಮನೇಲಿ ಇದ್ರು. ಆವಾಗ 56ನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಸರ್ಕಾರಿ ಬಸ್ ಬಿಟ್ಟು ಎಲ್ಲ ಕಡೆಗೂ ಸ್ಟೇಟಲ್ಲಿ ಎಲ್ಲ ಬಸ್ಸು ಅಲ್ಲೇ, ಪ್ರೈವೇಟು ಗೌರ್ಮೆಂಟ್ ಎಲ್ಲ ಬಸ್ಸು ಅಲ್ಲೇ ಬರಬೇಕು. ಏನು ಕಾಫಿ ನೀನು ತಂದು ಕೊಟ್ಟಿಯಲ್ಲ, ಕೆಲಸ ಮಾಡ್ತೀಯ ಅಲ್ಲಿ ಅಂದರು. ಹ್ಞೂ, ಪಕ್ಕದಲ್ಲಿ ಅಂಗಡಿ ಇದೆ, ಕ್ಯಾಶ್ ಮೇಲೆ ಕೂತ್ಕೊಳ್ತೀನಿ, ಅಂಗಡಿ ಇರ್ಬಿಡ್ತೀನಿ ಅಂದೆ. ಅವರು ಅಲ್ಲ ಹೇಳಿದೆ, ಈ ಥರ ಪ್ರಶ್ನೆಗಳು ಸಿಕ್ಕಾಬಿಟ್ಟೆ ಇದೆ. ವೆಂಕಟಾಚಲನೂ ಇದ್ದ ನಮ್ಮ ಜೊತೆ ಪೂರ್ತಿ, ನಾನು ಇದ್ದ. ನಾನು ಬೆಂಗಳೂರಲ್ಲಿ ಈ ಸಕ್ರೆಬಣ್ಣದ ಇರೋ ತನಕ ಅವನು ಇಲ್ಲೇ ಇದ್ದ. ಹೀಗಾಗಿ 13 ವರ್ಷ ನಂದು ಗೋಲ್ಡನ್ ಪೀರಿಯಡ್ ಅಂತ ಅನ್ಸುತ್ತೆ ನನಗೆ. ಬಾಲ್ಯದಲ್ಲಿ ತುಂಬ ನೀಟಾಗಿ ಕ್ಲೀನಾಗಿ ಇರ್ತಿದ್ದ, ನಮ್ಮ ಥರನೇ ಪಾಪ ಚಡ್ಡಿ ಗಿಡ್ಡಿ ಹಾಕೋನು, ಆಮೇಲೆ ಪಂಚೆ ಉಟ್ಕೊಳ್ಳೋನು. ಆಮೇಲೆ ಬರ್ತಾ ನೋಡಿದರೆ ಅವನದು ಇದೇ ಡ್ರೆಸ್ ಕಡೆ ಗಮನನೇ ಇಲ್ಲ ಅವನಿಗೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಾಗಲಿ. ನನ್ನ ತಮ್ಮ ಇನ್ನೊಬ್ಬ ಇದ್ದಾನೆ ನಾಗರಾಜ ಅಂತ, ಅವನು ಸ್ವಲ್ಪ ಜಗಳ ಮಾಡೋರು. ನಾನು ಯಾವತ್ತೂ ಜಗಳ ಮಾಡಲಿಲ್ಲ. ಆಮೇಲೆ ದಕ್ಷಿಣ ಇಟ್ಕೊಂಡಿರೋ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ದುಡ್ಡಿಲ್ಲ ಅಂದರೆ, ಇವನ ಬಾರ ಇಲ್ಲಿ ಒಂದು 10 ರೂಪಾಯಿ ತೊಗೊಂಬಾರ ಇಲ್ಲಿ ಕೂಡ, ಇಲ್ಲಿ ಇವನಿಗೆ ಕೊಡ್ಬೇಕು ನಾನು ಅನ್ನೋದು. ಯಾವ ಥರ ಎಸ್ಕೊಂಡು ಕೊಟ್ಬಿಡೋದಲ್ಲಿ. ಹಾಗೆ ಕಾಲದಲ್ಲಿ ಏನು ಗೊತ್ತಾ, ಸ್ಕೂಲ್ ಹೋಗ್ಬೇಕಾದ್ರೆ ಒಂದು ಕಾಕಿ ಚಡ್ಡಿ ಒಂದು ಬಿಳಿ ಶರ್ಟು, ಅದು ಇಲ್ಲಿ ಟೈಲರ್ ಒಬ್ಬ ದರ್ಜ ಅವನೇ ಹೊಲ್ಕೊಡೋದು. ಅವನೇನು ಹೇಳ್ಕೊಡ್ತಾನೋ ಅದೇ ಸ್ಕೂಲಿಂದ ಬಂದ ತಕ್ಷಣ ಬೀಚ ಎಸೆಯೋದು, ಲಂಗೋಟಿ ಇರೋದು, ಒಂದು ನಮಗೊಂದು ಸಣ್ಣ ಪಂಚೆ ಸುತ್ತಾ ಇದ್ವು, ಒಂದು ಯಾವುದೋ ಒಂದು ಶರ್ಟ್ ಹಾಕೊಳ್ಳೋದು, ಹೋಗೋದು ಅಷ್ಟೇ. ಪಂಚೆ ಇರಲೇಬೇಕಾಗಿತ್ತು, ಚಡ್ಡಿಲೆಲ್ಲ ಕಡೆ ಓಡಾಡೋಕ್ಕಾಗ್ತಿಲ್ಲ. ಸ್ಕೂಲ್ಗೆ ಹೋಗೋ ಮಾತ್ರ ಚಡ್ಡಿ, ಬಾಕಿ ಅಂತ ಪಂಚೆಲಿ ಇರಬೇಕು. ಅದು ಎಲ್ಲರೂ ಪಂಚೆ. ಆಟ ಆಡುವಾಗ ಮಾತ್ರ ಚಡ್ಡಿ. ಸಾಯಂಕಾಲ 5 ಗಂಟೆ ಆಯಿತು ಅಂದರೆ ಪಂಚೆ ಬಿಟ್ಬಿಟ್ಟು ಚಡ್ಡಿ ಹಾಕೊಂಡು ಹೋಗ್ಬೇಕು ಆಟ. ಆಟದಿಂದ ಮನೆಗೆ ಬಂದ ತಕ್ಷಣ ಕೈಕಾಲು ತೊಗೊಂಡು ಸಂಧ್ಯಾ ವಂದನೆ ಮಾಡಬೇಕು, ಪಂಚೆ ಉಟ್ಕೊಂಡೇ ಇರಬೇಕು, ಆಯಿತಾ. ಮತ್ತೆ ಮಲ್ಕೊಳ್ಳೋವಾಗ ಚಡ್ಡಿ ಹಾಕೋಬೇಕು. ಇದು ಎಲ್ಲರ ಮನೇಲೂ ಇದೇ ಪದ್ಧತಿ. ನಾವು ಹಾಗೆ ಇರ್ತಾ ಇದ್ವು. ಯಾಕೆಂದರೆ ಇವರು ಹೆದರಿಕೆ ಇತ್ತು, ದೊಡ್ಡವ್ರದ್ದು ಊರಿನ ಪುರೋಹಿತ ಇದ್ರು ನಾಗಭೂಷಣ್ ಭಟ್ರು ಅಂತ. ನಂದೊಂದು ಏನಾಯ್ತು, ಒಂದ್ಸಲ ಹೈಸ್ಕೂಲ್ 9ನೇ ಕ್ಲಾಸಲ್ಲಿ ಹೈಸ್ಕೂಲ್ 9th ಐತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರೆ ಜನ, ನಿರ್ವಾಣಿ ಅಂತ ಒಬ್ಬ ಇದ್ದ ನಮ್ಮ ಕ್ಲಾಸ್ಮೇಟ್. ಅವನು ಅವ್ರ ಮನೇಲಿ ಕತ್ತೆ ಇತ್ತು. ಆ ಕತ್ತೆನ ತೋಟಕ್ಕೆ ಅಡಿಗೆ ಗೊಬ್ಬರ ತೊಗೊಂಡೋಗಿ ಹೋದು. ಒಂದು ದಿವಸ ಬರುವಾಗ ಅವ್ರ ಅಪ್ಪ ಕತ್ತೆ ಹೊಡ್ಕೊಂಬರ್ತಿದ್ದ, ತೋಟದಿಂದ ತೆಂಗಿನಕಾಯಿನ ಮೂಟೆ ಹಾಕ್ಬಿಟ್ಟಿದ್ದಾನೆ. ನಾವು ಸ್ಕೂಲ್ ಹತ್ರ ಬರುವಾಗ, ನಾವು ಸ್ಕೂಲ್ ಬಿಡ್ತು ಬರ್ತಾ ಇದ್ವಿ, ಆ ಕತ್ತೆ ಹತ್ರ ಬಂತು, ಅದು ಮೂಟೆ ಬಿದ್ದೋಯ್ತು, ಕತ್ತೆ ನಿಂತ್ಕೊಂಡ್ಬಿಡ್ತು. ಸರಿ, ನಿರ್ವಾಣಿ ನಾನು ಒಟ್ಟಿಗೆ ಹೋಗ್ತಿದ್ವು, ಇನ್ನೊಂದು 3-4 ಜನ ಫ್ರೆಂಡ್ಸ್ ಎಲ್ಲ ಇದ್ದರು, ಬೋರಣ್ಣ ಪದ್ಮನಾಭ ಅಂತ ಯಾರೋ ಫ್ರೆಂಡ್ಸ್ ಎಲ್ಲ ಇದ್ದರು. ನಿರ್ವಾಣಿ ವಿಶ್ವ ಬಾರ ಇಲ್ಲಿ ಒಂಚೂರು ಮೂಟೆ ಹಿಡ್ಕೊಳ್ಳೋ, ಇದ್ರ ಮೇಲೆ ಇಡಬೇಕು. ನಾನು ಸ್ವಲ್ಪ ಜೋರಾಗಿದ್ದೆ, ಅವನು ಜೋರಾಗಿದ್ದ, ನಾನು ಜೋರಾಗಿದ್ದೆ, ಇವರೆಲ್ಲ ಈ ಥರ ಇತ್ತು, ತೆಳಗಿದ್ರು. ನಾನೇನು ಮಾಡಿದೆ, ಕತ್ತೆನ ಮೂಟೆ ಹಿಡ್ಕೊಂಡು ಅದ್ರ ಮೇಲೆ ಇಟ್ಟಪ್ಪ. ನಮ್ಮ ಫ್ರೆಂಡ್ ವೆಂಕಟೇಶನ ಯಾರೋ ಹೋಗ್ಬಿಟ್ಟು ನಮ್ಮೂರು ಪುರೋಹಿತರಿಗೆ ಹೇಳ್ಬಿಟ್ಟಿದ್ದಾನೆ, ಆ ವಿಶ್ವೇಶ್ವರ ಕತ್ತೆ ಮುಟ್ಟಿಬಿಟ್ಟಿದ್ದಾನೆ ಅಂತ. ನಾವಿನ್ನೂ ಸ್ವಲ್ಪ ದೂರ ಬರ್ತಾ ಇದ್ದೀವಿ, ಯಾರೋ ಬಂದು ಹುಡುಗ ಒಬ್ಬ ಬಂದು, ಅವ್ರ ಮಗನ ಯಾರೋ ಬಂದು, ನಮ್ಮ ಅಪ್ಪ ಕರೀತಾರೆ ಬರಬೇಕಂತೆ ಅಂತ. ಸರಿಯಾಗಿ ಊರಿನ ಪುರೋಹಿತ ಹೇಳಿದ್ಮೇಲೆ ಹೋಗ್ಲೇಬೇಕಲ್ಲ. ಸೀದಾ ಪುಸ್ತಕ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡಿದ್ದೀನಿ, ಹೋದೆ. ಮನೆ ಮುಂದೆ ನಿಂತಿದ್ರು ಅವರು. ನಿಂತ್ಕೊಳ್ಳೋ ಅಲ್ಲೇ ಇದ್ರು, ಅಲ್ಲೇ ನಿಂತ್ಕೊಂಡೆ. ಅಣ್ಣ ಅನಂತರಾಮು ಅಂತ ಅವ್ರು ದೊಡ್ಡ ಮಗ, ಅಣ್ಣ ಒಂದು ಕೊಡ ನೀರು ತೊಗೊಬರೋದು. ಮೊದಲೇ ಚಳಿಗಾಲ, ಮೈ ನಡುಕ್ತಾ ಇದ್ದಂಗೆ, ತಣ್ಣೀರು ಬೇರೆ ಹೋಯ್ತಾರೆ. ಬಂದ್ಬಿಡು, ತಂದ ಕೊಡದಲ್ಲಿ ನೀರು, ನಿಂತ್ಕೊಳ್ಳೋ ಇಲ್ಲಿ ನಿಂತ್ಕೊಂಡ್ರು. ದಳ ಹುಯ್ದು ತಣ್ಣೀರು ಹುಯ್ದುಬಿಟ್ಟು ಪಂಚಕವ್ಯ ಕೊಟ್ಟರು, ಇದು ಚೂರು ತೊಗೊಂಡ್ಬಿಟ್ಟು ಮನೆಗೆ ಹೋಗೋ, ಮತ್ತೆ ಸ್ನಾನ ಮಾಡಬೇಕು ಮನೇಲಿ ಇದ್ರು. ಸೀದಾ ಓಡ್ದೆ, ಬಿಟ್ಟರು ಸಾಕು ಅಂತ. ಇಲ್ಲಿ ಬಂದ್ರೆ ನಮ್ಮ ಅಪ್ಪಂಗೆ ಅಷ್ಟೆಲ್ಲ ಇನ್ಫಾರ್ಮೇಶನ್, ಅಷ್ಟು ಬೇಗ ಕಮ್ಯುನಿಕೇಶನ್ ಹೆಂಗಿತ್ತು ನೋಡಿ ಆ ಕಾಲದಲ್ಲಿ. ಮನೆಗೆ ಬರೋ ಹೊತ್ತಿಗೆ ನಮ್ಮ ಅಪ್ಪ ಅಲ್ಲೇ ನಿಂತಿದ್ದ, ಬಾಗ್ಲೇ ನಿಂತ್ಕೊಳ್ಳೋ, ಅಲ್ಲೇ ಬಾಗ್ಲು ಮೆಟ್ಲತ್ತನೆ. ಅಲ್ಲಿ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಹೇಳಿ, ನೀರು ತೊಗೊಂಬ ಸುರಿ ಅವನಿಗೆ, ಮತ್ತೆ ಅನ್ಕೊಳ್ಳೋ ನೀರು. ಅದೇ ಚಳಿ ಒದ್ದೆ ಬಟ್ಟೆಲಿ ಬರ್ತಾ ಇದ್ದೀನಿ, ನಡುಕ್ತಾ ಇದ್ದೀನಿ, ಮತ್ತೆ ನೀರು ಹೊಯ್ದರು. ಕತ್ತೆ ಮುಟ್ಟಿಲ್ಲ ನಾನು, ಬರೀ ಬ್ಯಾಗ್ ಮುಟ್ಟೋದ್ರ ಮೇಲೆ ಇಟ್ಟಿದ್ದಷ್ಟೇ, ಕತ್ತೆ ಮುಟ್ಟೇ ಇಲ್ಲ ನಾನು.
ಈ ಶಿಕ್ಷೆ ನಮಗೆ. ಅದಾದ್ಮೇಲೆ ಮತ್ತೆ ಅಲ್ಲಿ ನೀರು ಹೊಯ್ದು ತಣ್ಣೀರು ಹೊಯ್ದು ಗಾಬರಿಯಾಗಿ ಮನೆ ಒಳಗಡೆ ಹೋದ್ರೆ ನಡುತ್ತಾ ಇದ್ರೆ ನಮ್ಮ ಅಕ್ಕನೇ ತಂದು ಟವಲ್ಗೆಲ್ಲ ತಂದು ಒರೆಸಿ ಬಟ್ಟೆ ಎಲ್ಲ ಒರೆಸಿ ಬೇರೆ ಬಟ್ಟೆ ಹಾಕಿದ್ಲು. ಇದು ಸಮಸ್ಯೆ. ಇದೇ ನಾಗಭೂಷಣ್ ಭಟ್ರು ನಾನು ಬೆಂಗಳೂರಲ್ಲಿದ್ದಾಗ ನಾನು ಕಲಸಪಾಳ್ಯ ಬಸ್ ಸ್ಟ್ಯಾಂಡಲ್ಲಿ ಅವಾಗ 56ನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಸರ್ಕಾರಿ ಬಸ್ ಬಿಟ್ಟು ಎಲ್ಲ ಕಡೆಗೂ ಸ್ಟೇಟಲ್ಲಿ ಎಲ್ಲ ಬಸ್ಸು ಅಲ್ಲೇ, ಪ್ರೈವೇಟು ಗೌರ್ಮೆಂಟ್ ಎಲ್ಲ ಬಸ್ಸು ಅಲ್ಲೇ ಬರಬೇಕು. ಆ ಒಂದು ಹೋಟ್ಲಿತ್ತು ರಾಮನ್ಸ್ ಕೆಫೆ ಅಂತ, ಅದು ಬಸ್ ಸ್ಟ್ಯಾಂಡ್ ಹೋಟೆಲು. ಆ ಹೋಟೆಲಲ್ಲಿ ಕ್ಯಾಶ್ ಮೇಲೆ ಕೂತ್ಕೊಳ್ತಾ ಇದ್ದೆ. ಅಂಗಡಿ ಸಣ್ಣ ಅಂಗಡಿ ವ್ಯಾಪಾರ ನಾನೇ ಮಾಡ್ತಾಯಿದ್ದೆ. 6 ಗಂಟೆಗೆ ಬೆಳಗ್ಗೆ ತೆಗೆದ್ರೆ 5 ಗಂಟೆ ತೆಗೆದ್ರೆ ರಾತ್ರಿ 11 ಗಂಟೆ ಬಾಲ್ ಹಾಕ್ತಿದ್ದೆ. ನಾನೇ ವ್ಯಾಪಾರ ಮಾಡ್ತಿದ್ದೆ. ನಮಗೂ ಪುರೋಹಿತರು ಬಂದು ನಾಗಭೂಷಣ್ ಭಟ್ರು ಬಂದರು. ನಾನು ಅಂಗಡಿಯಲ್ಲಿದ್ದೆ. ಗೋಪಾಲರಾವ್ ಕರೆದ್ಬಿಟ್ಟು ಸ್ವಲ್ಪ ಕೂತ್ಕೊಳ್ಳಿ ಇಲ್ಲಿ ಅಂದ್ಬಿಟ್ಟು ಬಂದೆ. ನಾಗಭೂಷಣ್ ಭಟ್ರು ಅಲ್ಲಿ ಕೂತ್ಕೊಂಡು ಕಾಫಿಗೆ ಆರ್ಡ್ರ್ ಮಾಡಿದರು. ನಾನು ಹೋದ್ಮೇಲೆ ಒಳಗಡೆ ಹೇಳಿದೆ, ಒಳ್ಳೆ ಕಾಫಿ ಕೊಡು, ಲೋಟ ಗಿಟೆಲ್ಲ ಚೆನ್ನಾಗಿ ತುಳಿ, ನಮ್ಮೂರು ಪುರೋಹಿತರು ಬಂದಿದ್ದಾರೆ, ಅವ್ರು ಹೀಗೆಲ್ಲ ಕೊಡೋಕ್ಕಾಗಲ್ಲ, ನೀನು ಕೊಡಬೇಡ, ನೀನು ಕಾಫಿ ಮಾಡು, ನಾನು ತೊಗೊಂಡೋಗಿ ಕೊಡ್ತೀನಿ ಹಿಂದೆ. ಅವ್ರ ಹತ್ರ ಬೇರೆ ಕಾಫಿ ಮಾಡಿಸಿ ನಾನೇ ತೊಗೊಂಬಂದು ಕೊಟ್ಟು ಕೂತ್ಕೊಂಡೆ. ನೀವು ಅವ್ರು ಕೂತ್ಕೊಂಡ್ರು, ನಾನು ನಿಂತ್ಕೊಂಡಿದ್ದೆ. ನಾಗಭೂಷಣ್ ಭಟ್ರು, ಏನು ಕಾಫಿ ನೀನು ತಂದು ಕೊಟ್ಟಿಯಲ್ಲ, ಕೆಲಸ ಮಾಡ್ತೀಯ ಅಲ್ಲಿ ಅಂದರು. ಹ್ಞೂ, ಪಕ್ಕದಲ್ಲಿ ಅಂಗಡಿ ಇದೆ, ಕ್ಯಾಶ್ ಮೇಲೆ ಕೂತ್ಕೊಳ್ತೀನಿ, ಅಂಗಡಿ ಇರ್ಬಿಡ್ತೀನಿ ಹಿಂದೆ. ಸರಿ ಕಾಫಿ ಕುಡಿಯಿಂದ ಕುಡಿದ್ಮೇಲೆ ನಾಗಭೂಷಣ್ ಭಟ್ರೆ, ನೀವು ನಾವು ಶಿಕ್ಷೆ ಕೊಡೋದಕ್ಕೆ ಜ್ಞಾಪಕ ಇದೆಯಾ ಅಂತ ಕೇಳಿದೆ. ಏನೋ ಮುಂಡಂಗಡ ಏನೋ ಕೇಳ್ತೀವಿ, ಏನು ಶಿಕ್ಷೆ ಕೊಟ್ಟಿದ್ದ ನಿಮಗೆ? ನೋಡಿ ಈ ಥರ ಕಥೆ ಎಲ್ಲ ಹೇಳಿದೆ, ಈ ಥರ ಆಯಿತು ನಮಗೆಲ್ಲ ಮಾಡಿದಿತ್ತು, ಅಯ್ಯೋ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀಯ ನೀನು? ಹಾಂ, ಮತ್ತು ಇಲ್ಲಿ ನೀವು ಕಾಫಿ ಕುಡಿತೀರಲ್ಲ ಅಂದೆ. ಅವಾಗ ಆ ಊರಲ್ಲಿ ಹಂಗಿರ್ಬೇಕಪ್ಪ, ಎಲ್ಲೆಲ್ಲಿ ಹೇಗಿರ್ಬೇಕೋ ಹಾಗಿರಬೇಕು. ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಇಲ್ಲಿ ನಾನು ನಿನಗೆ ಕತ್ತೆ ಮುಟ್ತೀಯಾ ನಾಯಿ ಮುಟ್ತೀಯಾ ಅಂತ ಹೇಳಿದ್ರೆ ಕೇಳ್ತೀಯ ನೀನು? ಕೇಳಲ್ಲ. ಅವರು ಅಲ್ಲ ಹೇಳಿದೆ. ಈ ಥರ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಇದೆ. ಹಾಗೆ ವೆಂಕಟಾಚಲ ನಾನು ಸಕ್ಕರೆಪಟ್ಟಣದಲ್ಲಿ ಇರೋ ತನಕ, ನಾನು 58 ತನಕ ಸಕ್ಕರೆಪಟ್ಟಣದಲ್ಲಿ ಇದ್ದೆ. ಸುಮಾರು 13 ವರ್ಷ ಇದ್ದೆ. ತುಂಬ ಸಂತೋಷವಾಗಿ ನಾವು 30 ಜನ ಹುಡುಗರು ಇಲ್ಲಿ ಎಲ್ಲ ಈ ಬೀದಿ ಆ ಬೀದಿ ಎಲ್ಲ ಹುಡುಗರೆಲ್ಲ ಸೇರಿಸಿದ್ರೆ ತುಂಬ ಚೆನ್ನಾಗಿದ್ವು ಆ ಕಾಲದಲ್ಲಿ. ವೆಂಕಟಾಚಲನೂ ಇದ್ದ ನಮ್ಮ ಜೊತೆ ಪೂರ್ತಿ. ನನಗೂ ಇದ್ದ. ನಾನು ಬೆಂಗಳೂರಲ್ಲಿ ಈ ಸಕ್ಕರೆಪಟ್ಟಣದಲ್ಲಿ ಇರೋ ತನಕ ಅವನು ಇಲ್ಲೇ ಇದ್ದ. ಹೀಗಾಗಿ 13 ವರ್ಷ ನಂದು ಗೋಲ್ಡನ್ ಪೀರಿಯಡ್ ಅಂತ ಅನ್ಸುತ್ತೆ ನನಗೆ. ನಮಗೇನು ತೊಂದರೆ ಆಗಲಿ ಏನಿಲ್ಲ. ಇವ್ರೆ ತುಂಬ ಚೆನ್ನಾಗಿತ್ತು ಆ ಕಾಲ. ರಾಮೋತ್ಸವ, ಗಣೇಶೋತ್ಸವ ಎಲ್ಲ ತುಂಬ ಚೆನ್ನಾಗಿ ಆಗೋದು. ಅವನು ಬದಲಾಗಿದ್ದು ಯಾಕೆ ಅಂತ ನನ್ನ ದೃಷ್ಟಿನಲ್ಲಿ, ಬೇರೆ ದೃಷ್ಟಿ ನಂಗೆ ಗೊತ್ತಿಲ್ಲ, ಮುಳ್ಳಯ್ಯನ ಪ್ರಭಾವ ಅವನ ಮೇಲೆ ಬಿತ್ತು ಅಂತ ನನಗೆ ಅನ್ಸುತ್ತೆ. ಅವನು ಮೌನಿ, ಅವನು ಜಾತಿ ಬೇರೆ ಇರ್ಬೋದು, ಗುಣಕ್ಕೆ ಮಸ್ರ ಇಲ್ಲ ಅಂತ ನೋಡಿ, ಅವನು ಮೌನಿ. ಅವ್ರ ಮನೇಲಿ ಅವ್ನು ಯಾವತ್ತೂ ಕೆಲಸ ಅನ್ನೋದ ಟ್ರೀಟ್ ಮಾಡ್ತಿಲ್ಲ, ತುಂಬ ಬೆಲೆ ಇರೋದು ಅವನಿಗೆ. ಆದರೆ ಅವನು ಅದರ ಯಾವತ್ತೂ ಮಿಸ್ಯೂಸ್ ಮಾಡ್ತಾ ಇರಲಿಲ್ಲ. ತುಂಬ ಒಳ್ಳೆ ಮನುಷ್ಯ. ಅವನು ಮುಳ್ಳಯ್ಯ ತುಂಬ ಜ್ಞಾನಿ, ಅವನು ಮೌನಿ. ಈ ವೆಂಕಟಾಚಲಗೆ ಅವನ ಇನ್ಫ್ಲೂಯೆನ್ಸ್ ಅವನಿಂದ ಆಗಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಅವಧೂತ ಸ್ಥಿತಿ ಬರೋಕ್ಕೆ ಕಾರಣ ನನ್ನ ದೃಷ್ಟಿಯಲ್ಲಿ ಮುಳ್ಳಯ್ಯನೇ. ಇಲ್ಲದ್ರೆ ವೆಂಕಟಾಚಲ ಆ ದೃಷ್ಟಿ ಅವಧೂತ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಬಾಲ್ಯದಲ್ಲಿ ತುಂಬ ನೀಟಾಗಿ ಕ್ಲೀನಾಗಿ ಇರ್ತಿದ್ದ. ನಮ್ಮ ಥರನೇ ಪಾಪ ಚಡ್ಡಿ ಗಿಡ್ಡಿ ಹಾಕೋನು, ಆಮೇಲೆ ಪಂಚೆ ಉಟ್ಕೊಳ್ಳೋನು. ಆಮೇಲೆ ಬರ್ತಾ ನೋಡಿದರೆ ಅವನದು ಇದೇ ಡ್ರೆಸ್ ಕಡೆ ಗಮನನೇ ಇಲ್ಲ ಅವನಿಗೆ. ಅದು ಯಾವಾಗಲೂ ಒಂದು ಪಂಚೆ ಸುತ್ಕೊಂಡಿರೋದು, ಕೊಳಕೊಳಕಾಗಿರೋನು, ಗಡ್ಡ ಬಿಟ್ಟಿರೋನು, ನೋಡಿದವ್ರಿಗೆ ಅಸಹ್ಯ ಬರೋ ಹಾಗಿರೋನು, ನೋಡಿದವ್ರಿಗೆ ಸ್ನಾನ ಇಲ್ಲ, ಎಂಥದ್ದು ಇಲ್ಲ. ನನಗೆ ಅನ್ನಿಸ್ತು ವೆಂಕಟಾಚಲ ಆ ಥರ ಒಂದು ಕಾಲದಲ್ಲಿ ಆಗಿದ್ದವನು ಇವಾಗ ಹೀಗಾಗೋ ಕಾರಣ ಏನು? ಈ ರೀತಿ ಮೌನಿ ಆಗೋ ಕಾರಣ ಏನು? ಮಾತೆತ್ತಿದ್ರೆ ಏನೇನೋ ಹೇಳೋನು. ನಾವು ಅವನೇನು ಕೇಳ್ತಿಲ್ಲ. ಅವನು ಇದ್ರ ಬಗ್ಗೆ ಅವನ ಬಗ್ಗೆ ಕೇಳ್ತಿಲ್ಲ. ಇಷ್ಟೊಂದು ಜನ ಬರ್ತಾರಲ್ಲ, ಏನು ಶಾಸ್ತ್ರ ಹೇಳ್ತೀಯ, ಏನು ನನಗೆ ಹೇಳ್ತೀಯ, ಅದೆಲ್ಲ ಕೇಳ್ತಿಲ್ಲ ನಾವು. ಯಾವತ್ತೂ ಕೇಳಿದ ಅವನ್ನ. ಆದರೆ ಇವನು ಬದಲಾವಣೆ ಸ್ಥಿತಿ ನಂಗೆ ನೋಡಿ ಇವನು ಅವಧೂತ ಸ್ಥಿತಿ ಬಂದಿದ್ದಾನೆ ಅಂತ ನಂಗೆ ಗೊತ್ತಾಗೋಯ್ತು. ಯಾವಾಗ ಈ ಬಟ್ಟೆ ಕಡೆ ಜ್ಞಾನ ಇಲ್ಲ, ಮೈ ಮೇಲೆ ಜ್ಞಾನ ಇಲ್ಲ, ಏನೋ ಒಂದು ಬಟ್ಟೆ ಹಾಕೊಂಡು ಹಾಗಾಗಿರ್ತಾನೆ. ಆದರೆ ಒಂದು ಅವನಲ್ಲಿ ಆ ಮೊದಲಿನಿಂದ ಹುಡುಗನಿಂದ ಏನು ನಗುತ್ತಾ ಇದ್ದ ಅದು ಕೊನೆ ತನಕ ಇಟ್ಕೊಂಡಿದ್ದ ಅವನು. ನಗುಮುಖ. ಯಾವತ್ತೂ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಾಗಲಿ. ನನ್ನ ತಮ್ಮ ಇನ್ನೊಬ್ಬ ಇದ್ದಾನೆ ನಾಗರಾಜ ಅಂತ, ಅವನು ಸ್ವಲ್ಪ ಜಗಳ ಮಾಡೋರು. ನಾನು ಯಾವತ್ತೂ ಜಗಳ ಮಾಡಲಿಲ್ಲ. ಅವನು ವೆಂಕಟಾಚಲಗಿಂತ ತುಂಬ ಚಿಕ್ಕವನು ನನ್ನ ತಮ್ಮ. ಆದರೆ ಅವರವರಿಗೆ ಜಗಳ. ಅವನು ಜಗಳ ಅಂದ್ರೇನು, ಏಯ್ ನೀನು ದುಡ್ಡು ಕೊಟ್ಟು ಎಲ್ಲ ಹೆಸರು ತಗೋತಿದ್ದೆ ನೀನು, ಇವರೆಲ್ಲ ಕಳ್ಳರು ಎಲ್ಲ ಕೊಡ್ತೀಯ ನೀನು ಅಂತ ಅವನು ವೆಂಕಟಾಚಲ ನಿಂಗೇನು ಗೊತ್ತು, ಹೋಗೋ ನಾನೇನೋ ರಾಮೋತ್ಸವ ರಾಮಂತ ಕೊಡ್ತೀನಿ ಅಂತ ಅವನು. ಹೀಗೆ ಈ ಥರ ಜಗಳ. ನಾನು ಯಾವಲ್ಲ ಆ ಥರ ಮಾತಾಡ್ತಿರ್ಲಿಲ್ಲ. ನಾವೇನಿದ್ರು ನನ್ನ ವೆಂಕಟಾಚಲನ ವ್ಯವಹಾರನೇ ಬೇರೆ ರೀತಿ ಇತ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.